ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಕ್ರೋಚ್ ಜನತಾ ಪಾರ್ಟಿ ಫಾಲೋವರ್ಸ್ ನೋಡಿ, ಇನ್ಸ್ಟಾ ಫಾಲೋವರ್ಸ್ ನೋಡ್ಬಿಟ್ಟು ಎಲ್ಲ ಬೆಚ್ಚು ಬಿದ್ರಲ್ಲ. ಈಗ ಅದರ ಅಸಲಿಯತ್ತು ಏನು ಅಂತ ನೆಟ್ಟಿಗರು ಮತ್ತು BJPಗರು ತೆರೆದಿಡ್ತಿದ್ದಾರೆ. ಪಾಕಿಸ್ತಾನದವರೇ ಮೇಜರ್ ಪೋರ್ಷನಲ್ಲಿ ಇದ್ದಾರೆ ಫಾಲೋವರ್ಸು. ಹಾಗಾದರೆ ಸದ್ಯ ಇನ್ಸ್ಟಾ ಮೆಟಾದವರು ನಂಬರ್ ಬಿಟ್ಟರೆ ಅಸಲಿಯತ್ತು ಹೊರಗಡೆ ಬರುತ್ತೆ. ನೆಟ್ಟಿಗರು ತೆಗೆದಿರೋ ಡೇಟಾ ಏನು ಹೇಳ್ತಿದೆ, ಇದಕ್ಕೆ ಅಭಿಜಿತ್ ಅಂದರೆ ಈ CJPಯ ಸಂಸ್ಥಾಪಕ ಹೇಳ್ತಾ ಇರೋದು ಏನು, ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, CJP ಈಗ ಒಂದೆರಡು ದಿನದಿಂದ CJPದೇ ಅಬ್ಬರ. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, TVಗಳಲ್ಲಿ ನೋಡಿ, ಜಿರ್ಲೆ ಪಾರ್ಟಿದೇ ಅಬ್ಬರ. 11 ತಾಸು ಯಾರು ಲೇಜಿಯಾಗಿ ಮೊಬೈಲಂದೇ ಹಿಡ್ಕೊಂಡಿರ್ತಾರೋ ಅಂಥವ್ರಿಗೆಲ್ಲ ಈ ಪಕ್ಷದ ಮೆಂಬರ್ ಆಗೋಕ್ಕೆ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದಿಷ್ಟು ಮಾನದಂಡಗಳನ್ನು ಹಾಕಿ 11 ಅವರ್ ಲೈನಲ್ಲೇ ಇರಬೇಕು, ಅಂದರೆ ಆನ್ಲೈನಲ್ಲೇ ಇರಬೇಕು. ನೀವು ಬಾತ್ರೂಮ್ ಯೂಸ್ ಮಾಡೋದೊಂದು ಬಿಟ್ಟು ಬೇರೆ ಎಲ್ಲ ಎಚ್ಚರ ಇದ್ದಾಗ ಆನ್ಲೈನಲ್ಲೇ ಇರುವಂಥವ್ರು ಮೆಂಬರ್ ಆಗಬಹುದು. ಲೇಜಿ ಮತ್ತು ಯುವ ಜನಕ್ಕಾಗಿ ಅಂತ ಇದನ್ನು ಪಾರ್ಟಿ ಮಾಡಿಬಿಟ್ಟಿದ್ದಾರಲ್ವ, ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಇದು ಇಷ್ಟೆಲ್ಲ ಫಾಲೋವರ್ಸು BJP ಹಿಂದೆ ಹಾಕಿದೆ ಅನ್ನೋದಕ್ಕಿಂತ ಇಲ್ಲಿ BJPಗಿಂತ ಕಾಂಗ್ರೆಸ್ಗೆ ಫಾಲೋವರ್ಸ್ ಹೆಚ್ಚಿಗೆ ಇದ್ದಾರೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. BJPಯನ್ನು ಕಾಂಗ್ರೆಸ್ಸನ್ನು ಹಿಂದೆ ಹಾಕಿದೆ. ಕಾಂಗ್ರೆಸ್ ಯಾವತ್ತೋ BJPಗಿಂತ ಜಾಸ್ತಿನೇ ಇದೆ ಇನ್ಸ್ಟಾದಲ್ಲಿ ಫಾಲೋವರ್ಸು, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸು ಕಾಂಗ್ರೆಸ್ಗೆ ಜಾಸ್ತಿ. ಕಾಂಗ್ರೆಸ್ಸನ್ನು ಹಿಂದಿಕ್ಕಿ BJPಯನ್ನು ಹಿಂದಿಕ್ಕಿ CJP 4 ದಿನಗಳಲ್ಲಿ ದೊಡ್ಡ ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ತಿದ್ದಾರಲ್ಲ. ಕಾಂಗ್ರೆಸ್ಗೆ 13.3 ಮಿಲಿಯನ್ ಫಾಲೋವರ್ಸ್ ಇರೋದು, BJPಗೆ ಬರೀ 8 ಮಿಲಿಯನ್ ಫಾಲೋವರ್ಸ್. ಹಂಗೆ ನೋಡೋಕೆ ಹೋದ್ರೆ ಕಾಂಗ್ರೆಸ್ಗೆ ಇನ್ನೂ ಜಾಸ್ತಿನೇ ಇದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಆಧಾರದ ಮೇಲೇ ಎಲ್ಲ ನಿರ್ಧಾರ ಆಗುತ್ತಾ ಅನ್ನೋದಕ್ಕೆ ಕಾಂಗ್ರೆಸ್ ತುಂಬ ಜಾಸ್ತಿ ಇದೆ BJPಗಿಂತ. ಕಾಕ್ರೋಚ್ ಜನತಾ ಪಾರ್ಟಿದು 18 ಮಿಲಿಯನ್ ಆಗಿಬಿಟ್ಟಿದೆ, ಅದಿನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಫಾಲೋವರ್ಸು ಎಲ್ಲಿ ಲೊಕೇಟ್ ಆಗಿದ್ದಾರೆ ಅಂತ ಈಗ ನೆಟ್ಟಿಗರು ಹುಡುಕ್ತಿದ್ದಾರೆ. BJPಗರು ಹುಡುಕು ಒಂದಿಷ್ಟು ಡೇಟಾ ಇಟ್ಟಿದ್ದಾರೆ. 46% ಈ ಫಾಲೋವರ್ಸಲ್ಲಿ ಪಾಕಿಸ್ತಾನದವರು ಅಂತ ಡೇಟಾ ರಿಲೀಸ್ ಮಾಡ್ತಿದ್ದಾರೆ. ಈಗ ಪಾಕಿಸ್ತಾನ, ಟರ್ಕಿ, ಇರಾನು, ಪ್ಯಾಲೆಸ್ತೇನು, ಬಾಂಗ್ಲಾದೇಶು ಇಲ್ಲಿನೇ ಮೇಜರಾಗಿ ಇಲ್ಲಿಯವರೇ ಇದ್ದಾರೆ. ಅಂದರೆ ಅವರ ಲೊಕೇಶನ್ ಡೀಟೇಲ್ಸನ್ನು, ಫಾಲೋವರ್ಸ್ ಡೀಟೇಲ್ಸನ್ನು ತೆಗೆದು ಸ್ಕ್ರೀನ್ಶಾಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಒಂದು ಡೇಟಾ ನೋಡಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ದು ಈಗ ಸದ್ಯ ರಿಲೀಸ್ ಮಾಡ್ತಿರೋದು ನೆಟ್ಟಿಗರು ಮತ್ತು ಕೆಲವೆಲ್ಲ BJPಗರೆಲ್ಲ ಶೇರ್ ಮಾಡ್ಕೊಳ್ತಿದ್ದಾರೆ. ಪಾಕಿಸ್ತಾನದವರು 49% ಇದ್ದಾರೆ CJP ಫಾಲೋವರ್ಸಲ್ಲಿ. USA ಅವರು, ಅಮೇರಿಕದವ್ರು 14%, ಬಾಂಗ್ಲಾದೇಶದವ್ರು 14%, ಇಂಡಿಯಾದವ್ರು 9%. ಅದರಲ್ಲೂ ಇಂಡಿಯಾದಲ್ಲಿ ತುಂಬ ಜನ ಪಾಕಿಸ್ತಾನ ಸಪೋರ್ಟ್ ಮಾಡೋರೇ ಇದ್ದಾರಲ್ಲ, ಇನ್ನೇನು ಅವರು CJP ಸಪೋರ್ಟ್ ಮಾಡದೇ ಇರ್ತಾರ ಅನ್ನೋ ರೀತಿಯಲ್ಲಿ ನರೇಟಿವ್ ಇವರೆಲ್ಲ ಹೇಳ್ತಿರೋದು. UK 3%, ಆಸ್ಟ್ರೇಲಿಯಾ 3%, ಸೌದಿ ಅರೇಬಿಯಾ 3%, UAE ಅವರು 2%, ಈ ಥರ ಬೇರೆ ಬೇರೆ ದೇಶದವರು 3%. ಸೊ ಪಾಕಿಸ್ತಾನದವರೇ ದೊಡ್ಡ ಸಂಖ್ಯೆಯಲ್ಲಿ. ಅಮೆರಿಕ, ಪಾಕಿಸ್ತಾನ ಮತ್ತು ಬಾಂಗ್ಲಾ, ಮೇಜರಾಗಿ ಪಾಕಿಸ್ತಾನ 49%. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಫಾಲೋವರ್ಸು ಕಾಕ್ರೋಚ್ಗೆ ಆಗಿರೋದೇ ಹೊರಗಡೆ ಭಾರತದ ಶತ್ರು ರಾಷ್ಟ್ರಗಳಿಂದ ಅಂತ ನಂಬರ್ ಬಿಟ್ಟಿದ್ದಾರೆ. ಬಟ್ ಅದಕ್ಕೆ ಅಭಿಜಿತ್ ಅವರು ಕೌಂಟರ್ ಕೊಟ್ಟು, ಈ ಥರ ಸುಳ್ಳು ನರೇಟಿವ್ ಎಲ್ಲ ಬಿಲ್ಡ್ ಮಾಡಬೇಡಿ, 94% ಫಾಲೋವರ್ಸು ಇಂಡಿಯಾದವರೇ ಇದ್ದಾರೆ, ಉಳಿದವರು 1%, 0.5% ಈ ಥರ ಬೇರೆ ಬೇರೆ ರಾಷ್ಟ್ರದವರು ಇರಬಹುದಷ್ಟೇ ಅಂತ ಅವರ ಡೀಟೇಲ್ಸನ್ನು ಅವ್ರು ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಮೆಟಾದವರೇ, ಇನ್ಸ್ಟಾಗ್ರಾಮ್ ಅಸಲಿ ಡೀಟೇಲ್ಸೇ ರಿಲೀಸ್ ಆದರೆ ಇದೆಯಲ್ಲ ಆವಾಗ ಗೊತ್ತಾಗತ್ತೆ. ಯಾಕಂದರೆ ಈಗ ಡೇಟಾ ತೋರಿಸೋದಕ್ಕೇನು, ಯಾರಾದರೂ ಎಡಿಟ್ ಮಾಡಿ ವೆರಿಫೈಡ್ ನಮ್ಮ ಅಕೌಂಟ್ ಡೇಟಾ ಥರನೇ ಎಡಿಟ್ ಮಾಡಿ ತೋರಿಸ್ಬಹುದು. ಸೊ ಮೆಟಾದವರೇ ರಿಲೀಸ್ ಮಾಡಿದ್ರೆ ಇದ್ರ ಪಕ್ಕಾ ಮಾಹಿತಿ ಗೊತ್ತಾಗತ್ತೆ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿರೋದು. ವಿದೇಶಿ ಫಾಲೋವರ್ಸ್ ಇಟ್ಟುಕೊಂಡು ಭಾರತದ ವಿರುದ್ಧ ನಡೀತಿದೆಯಾ ಪ್ರಚಾರ. ಬೋಸ್ಟನ್ನಲ್ಲಿ ಕುಳಿತಿರುವಂಥ ಅಭಿಜಿತ್ ಭಾರತದ ಮೂಲದವರು, ಆಮ್ ಆದ್ಮಿ ಜೊತೆಗೆ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದವರು, 1-2-3 ವರ್ಷ ಪಾರ್ಟ್ನರ್ ಆಗಿದ್ದವರು, ಆಪ್ ನಾಯಕರ ಜೊತೆಗೆ ಅತ್ಯಾತ್ಮೀಯತೆಯ ಫೋಟೋಗಳಿವೆ, ತುಂಬ ಒಳ್ಳೆ ರಿಲೇಷನ್ಶಿಪ್ ಆಮ್ ಆದ್ಮಿ ಪಕ್ಷದ ಜೊತೆ. ಇಲ್ಲಿ ನೋಡ್ರೆ ಕಾಂಗ್ರೆಸ್ಸಿಗರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. T-ಶರ್ಟ್ ಬಿಡುಗಡೆ ಮಾಡಿ ಐ ಆಮ್ ಕಾಕ್ರೋಚ್ ಅಂತ ಸಿದ್ದರಾಮಯ್ಯನವರು ಕೂಡ ನಾನು ಜಿರಳೆ ಅಂತ
ಟಿ ಶರ್ಟನ್ನು ರಿಲೀಸ್ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ಅವರು CJP ವರ್ಸಸ್ BJP ಇನ್ ಮುಂದೆ ಭಾರತದಲ್ಲಿ ಅಂತ ಸಪೋರ್ಟ್ ಕೊಡ್ತಿದ್ದಾರೆ. ಈ CJPಯ ಫಸ್ಟ್ ಮೆಂಬರ್ಸ್ ಆಗಿರೋದೇ TMC ಇಂದ ಇಬ್ಬರು, ಮಹುವಾ ಮೊಯಿತ್ರಾ ಮತ್ತು ಇನ್ನೊಬ್ಬ ಲೀಡರು. ಇದೆಲ್ಲ ಗಮನಿಸಿದ್ರೆ BJP ಕುಗ್ಗಿಸಬೇಕು ಅಂತ ಹುಟ್ಟುಕೊಂಡಿರೋದಾ ಇದು, ಅಥವಾ ನಿಜವಾಗಿಯೂ ಯುವಕರಿಗೆ ಬಲ ತುಂಬಬೇಕು ಅಂತ ಹುಟ್ಕೊಂಡಿರೋದಾ, ನೀಟ್ ಅನ್ಯಾಯದ ವಿರುದ್ಧ ಹುಟ್ಟುಕೊಂಡಿರೋದಾ? ಪ್ರಶ್ನೆ ಮಾಡೋದು ತಪ್ಪಲ್ಲ. ಶಿಕ್ಷಣ ಸಚಿವರು ಈಗ ನೀಟ್ ಅಕ್ರಮ ಸೋರಿಕೆ ಇದ್ರ ವಿರುದ್ಧ ಹೋರಾಟ ಮಾಡೋದು ತಪ್ಪಲ್ಲ. ಕೇಂದ್ರ ಸಚಿವರನ್ನ ಇಳಿಸಿ ಅಂತ ಕೇಳೋದು ತಪ್ಪಲ್ಲ. ತಲೆದಂಡ ಆದರೂ ತಪ್ಪಿಲ್ಲ. ಇಂಥ ಅನ್ಯಾಯಗಳಾದಾಗ ನೈತಿಕ ಹೊಣೆ ಹೊತ್ತು ಎಷ್ಟೋ ಸಲ ರಾಜೀನಾಮೆ ಕೊಟ್ಟಿರೋ ಇತಿಹಾಸ ಇದೆ. ಅದೆಲ್ಲ ಮಾಡಲಿ. ಬಟ್ ಭಾರತದ ವ್ಯವಸ್ಥೆಯನ್ನೇ ಬುಡದ ಮೇಲೆ ಮಾಡ್ತೀವಿ, ಭಾರತದಲ್ಲಿ ಎಲ್ಲ ಏನೂ ಚೆನ್ನಾಗೇ ಇಲ್ಲ, ಜಾಗತಿಕವಾಗಿ ಇರೋ ಸವಾಲುಗಳಲ್ಲಿ ಭಾರತ ಹೆಂಗೆ ಮುಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಎಷ್ಟೋ ರಿಪೋರ್ಟ್ಸ್ ನಾವು ಇಟ್ಟಿದ್ದೀವಿ. ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಆಲ್ರೆಡಿ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಭಾರತ ಎಂಪ್ಲಾಯ್ಮೆಂಟಲ್ಲೂ ಕೂಡ ತುಂಬಾ ಮುಂದಕ್ಕೆ ಬಂದಿದೆ, ಇದ್ದಂಗೆ ಇಲ್ಲ. ಬಟ್ ಈ ದೇಶದಲ್ಲಿ ಕಷ್ಟನೇ. ಎಷ್ಟು ಕೋಟಿ ಜನ ಇರೋದು, ಒಂದು ಖಂಡ, ಒಂದು ಕಾಂಟಿನೆಂಟ್ ಸೈಜ್ ರಾಷ್ಟ್ರ ಆಗಿರೋದ್ರಿಂದ ಸಮಸ್ಯೆಗಳು ಇವೆ. ಆದರೆ ನಾವು ಬದಲಾವಣೆಯೊಂದಿಗೆ ಮುನ್ನುಗ್ತಿರೋದು ಸತ್ಯ. ಅಭಿವೃದ್ಧಿ ಆಗಿರೋದಂತೂ ಜಗತ್ತು ಒಪ್ಕೊಂಡಿರೋ ಸತ್ಯ, ಕಣ್ಣಿಗೆ ಕಾಣ್ತಿರೋ ಸತ್ಯ. IMFನಂತಹ ಸಂಸ್ಥೆಗಳೇ ಬಾಯಿ ತುಂಬ ಜಗತ್ತಿನ ಗ್ರೋತ್ ರೇಟ್ಗಿಂತ ಭಾರತದ ಗ್ರೋತ್ ರೇಟ್ ಡಬಲ್ ಇದೆ ಅಂತ ಹೇಳ್ತಿರೋದು ಸತ್ಯ. ಇಷ್ಟೆಲ್ಲ ಸತ್ಯಗಳ ನಡುವೆ ಸಮಸ್ಯೆಗಳಿರೋದು ಸತ್ಯ. ಹಾಗಂತ ದೇಶದ ವ್ಯವಸ್ಥೆ ಇಷ್ಟು ವರ್ಷಗಳ ಬಳಿಕ ಭಾರತ ಇಷ್ಟೊಳ್ಳೆ ಅಭಿವೃದ್ಧಿ ನೋಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಇದೆ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟನ್ನು ನೋಡ್ತಾ ಇದೆ. ಇದೆಲ್ಲ ತಲೆ ಕೆಳಗಾಗಿ ಮತ್ತೆ ನಾವು ಸ್ಕ್ರ್ಯಾಚಿಂದ ಇನ್ನೇನೋ ಶುರು ಮಾಡ್ತೀವಿ, ಮತ್ತೆ ಚೇಂಜ್ ತರ್ತೀವಿ. ಎಷ್ಟು ಸಲ ಚೇಂಜ್ ಮಾಡೋದು? ಚೇಂಜ್ ಮಾಡ್ತಾನೆ ಇದ್ರೆ ಸ್ಟೆಬಿಲಿಟಿ ಯಾವಾಗ? ಭಾರತದಲ್ಲಿ ಸ್ಟೆಬಿಲಿಟಿ ಅಧಿಕಾರ ಕಾಣಿಸ್ತಾ ಇದೆ ಅಂತಾನೆ ಒಂದು ಸರ್ಕಾರ ಸ್ಟೇಬಲ್ ಆಗಿ ಹೋಗ್ತಾ ಇದೆ, ಬದಲಾವಣೆ ಆಗ್ತಿಲ್ಲ, ಸಮ್ಮಿಶ್ರ ಆಗ್ತಿಲ್ಲ, ಕಿಚಡಿ ಆಗ್ತಿಲ್ಲ ಅಂತಾನೆ ಬಾಯ್ ಬಡ್ಕೊಳ್ತಿರೋದು ವಿದೇಶಿಗಳು. ಅಟ್ಲೀಸ್ಟ್ ಅಭಿವೃದ್ಧಿ ಆಗಿರೋದು ಕಾಣಿಸ್ತಾ ಇದೆ. ಮುಂದೆ ಮತ್ತಷ್ಟು ಅವಕಾಶಗಳು ಸೃಷ್ಟಿ ಆಗ್ತಿವೆ, ಅದಕ್ಕೆ ಸಪೋರ್ಟ್ ಮಾಡೋದು ಬಿಟ್ಟು ತಪ್ಪನ್ನು ಖಂಡಿಸಿ ಅಭಿವೃದ್ಧಿಗೆ ಬೆಂಬಲ ಕೊಡೋಣ. ಎಲ್ಲನೂ ನೆಗೆಟಿವ್ ಆಗಿ ನೋಡೋದಲ್ಲ ಅಲ್ವಾ? ಅದು ಬಿಟ್ಟು ಈಗ ಮತ್ತೆಲ್ಲ ಬದಲಾವಣೆ ಮಾಡ್ತೀವಿ, ಸಿಡ್ದೇಳೋಣ, ದಂಗೆ ಹೇಳೋಣ. ದಂಗೆ ಎದ್ದಲ್ಲೆಲ್ಲ ಈಗ ಏನೇನಾಗಿದೆ? ಬಾಂಗ್ಲಾದಲ್ಲಿ ದಂಗೆ ಎದ್ರು, ಇರೋ ಸರ್ಕಾರ ಕಿತ್ತಾಕಿದ್ರು, ಹಸೀನಾ ಬಟ್ಟೆನೂ ಕಿತ್ಕೊಂಡು ಓಡಿಸಿದ್ರು. ಬಾಂಗ್ಲಾದಲ್ಲಿ ಎಷ್ಟು ಕಷ್ಟ ಆಯಿತು, ಅಲ್ಲಿ ನೆಲೆ ಇವ್ರೋಕೆ ಕಷ್ಟ ಆಗ್ತದೆ. ಈಗ ಮೊದಲು ಏನೇನಿತ್ತಲ್ಲ, ಹಸೀನಾ ಇದ್ದಾಗ ಏನೇನಿತ್ತಲ್ಲ, ಕಂಪ್ಲೀಟ್ ಆ ದೇಶವನ್ನು ಅಧ್ಯಯನ ಮಾಡಬಹುದು ನೀವು ಆರ್ಥಿಕವಾಗಿ ಯಾವ ರೀತಿ ಕೊಲ್ಯಾಪ್ಸ್ ಆಗಿದೆ ಅಂತ. ನೇಪಾಳದಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಾದ ದಂಗೆ, ಅಲ್ಲಿ ಯಾರ್ಯಾರೋ ಹೊಸಬ್ರು ಬಂದ್ಕೊಂಡು ಆಡಳಿತ ಮಾಡ್ತೀನಿ ಅಂತ ಬಂದವರು ದೇಶವನ್ನು ಎಂಥ ಹಳ್ಳ ಹಿಡಿಸಿ ಇಟ್ಟಿದ್ದಾರೆ ಅದನ್ನು ನೋಡಿ. ಸೊ ಭ್ರಷ್ಟಾಚಾರ, ಅದರ ವಿರುದ್ಧ ಹೋರಾಟ ಆಗತ್ತೆ, ದಂಗೆ ಆಗತ್ತೆ, ಎಲ್ಲ ಸರಿ. ಭ್ರಷ್ಟಾಚಾರವನ್ನು ವಿರೋಧಿಸ್ಕೊಂಡು ಸಿಸ್ಟಮ್ಮನ್ನೇ ಕಿತ್ತೆಸೆಯೋ ಮನಸ್ಥಿತಿ ಬಿಟ್ಟು ಆವಾಗ ದೇಶದ ಅಭಿವೃದ್ಧಿಗೆ ನಾವು ಜೊತೆಗೆ ನಿಲ್ಲಬಹುದು. ಸೊ ಈ ಎಲ್ಲ ಚೇಂಜ್ ಆಗಬೇಕು ಅನ್ನೋ ಮನಸ್ಥಿತಿಯವರು ಇದ್ರ ಹಿಂದಿರೋದಾ, ಅಥವಾ ರಾಜಕೀಯ ಷಡ್ಯಂತ್ರಗಳಿವೆಯಾ ಗೊತ್ತಾಗತ್ತೆ ಮುಂದೆ. ಒಟ್ಟಿನಲ್ಲಿ ಬೇರೆ ದೇಶದವರೇ ತುಂಬಿ ತುಳುಕ್ತಿದ್ದಾರೆ ಈ ದಾಖಲೆಯ ಫಾಲೋವರ್ಸ್ ಲಿಸ್ಟಲ್ಲಿ ಅನ್ನೋದು ಶೇರ್ ಆಗ್ತಿರುವಂಥ ಡೀಟೇಲ್ಸು ನೋಡಬೇಕು. ಒಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸುತ್ತ ಈಗ ಸಿಕ್ಕಾಪಟ್ಟೆ ದೊಡ್ಡ ಚರ್ಚೆ. ಇದು ಸೀರಿಯಸ್ ಆಗಿ ಇಂಡಿಯನ್ ಫಾಲೋವರ್ಸೇ ಆಗಿದ್ರೆ ಮತ್ತು ನಿಜವಾಗಿಯೂ ಯುವಕರು BJP ಕಿತ್ತೆಸಿಬೇಕು ಅನ್ನೋ ಕಾರಣಕ್ಕೆ ಬಂದಿದ್ರೆ ಇದು ಸೀರಿಯಸ್ ಆಗುತ್ತೆ. ಮತ್ತು ಇವ್ರೀಗ ಒಂದು ಫಾಲೋವರ್ಸ್ ಜಾಸ್ತಿ ಮಾಡಿದ್ರೆ ಆಗಲಿಲ್ಲ, BJP ಅನ್ಫಾಲೋ ಮಾಡಿ ಅಂತ ಬೇರೆ ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ಆದರೆ BJP ಅನ್ಫಾಲೋ ಮಾಡಿ ಅಂತ ಹೇಳಿದ್ಮೇಲೆ BJP ಫಾಲೋವರ್ಸು ಜಾಸ್ತಿ ಆಗ್ತಿದ್ದಾರೆ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ. ಸೊ CJP ಬದಲಾವಣೆ ಅಂತಿದೆ, ದೇಶದ ಅಭಿವೃದ್ಧಿಯೇ ಇಲ್ಲ ಅಂತ ಇವರು ಯಾವ ಮಾನದಂಡದ ಮೇಲೆ ಹೇಳ್ತಾರೆ? ಈಗಾಗಿರೋ ಏರ್ಪೋರ್ಟ್ಸು, ಪೋರ್ಟ್ಸು, ಕನೆಕ್ಟಿವಿಟಿ, ರಸ್ತೆಗಳು, ಹೈವೇಗಳು, ಇದೆಲ್ಲ ನಾವು ನೋಡಿದ್ವಾ ಮುಂಚೆ? ಹಾಗಾದರೆ ಈಗ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಎಷ್ಟು ಚೆನ್ನಾಗಿರೋ ರಸ್ತೆಗಳಾಗಿವೆ, ಅದನ್ನು ನಾವು ಮುಂಚೆ ನೋಡಿದ್ವಾ? ಈಗ ನೋಡ್ತಾ ಇದ್ದೀವಿ ಅಂದರೆ ಅದು ಅಭಿವೃದ್ಧಿ ಅಲ್ವಾ? ಮತ್ತು ಅದು ಒಂದು ರಸ್ತೆನೇ ಅಭಿವೃದ್ಧಿನ? ಆ ರಸ್ತೆಯಿಂದ ಎಷ್ಟೆಲ್ಲ ಸಹಾಯ ಆಗಿದೆ. ಒಂದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ತಗೊಳ್ಳಿ, ಅಥವಾ ಯಾವುದೋ ಓವರ್ ಬ್ರಿಡ್ಜ್ಗಳು ತಗೊಳ್ಳಿ, ಎಷ್ಟೆಲ್ಲ
ಜೀವನ ಬದಲಾವಣೆ ಆಗೋದಕ್ಕೆ, ವ್ಯಾಪಾರ ವಹಿವಾಟು, 2 ಸಿಟಿಗಳು ಕನೆಕ್ಟ್ ಆಗೋದಕ್ಕೆ, 2 ರಾಜ್ಯಗಳು ಕನೆಕ್ಟ್ ಆಗೋದಕ್ಕೆ 12-13 ಅವರ್ ಪ್ರಯಾಣ ಮಾಡ್ತಾ ಇದ್ದಂಥದ್ದು 5-6 ತಾಸಲ್ಲಿ ಕ್ರಮಿಸೋದಕ್ಕೆ ಗಂಗಾ ಎಕ್ಸ್ಪ್ರೆಸ್ ವೇ UPಯಲ್ಲಿ ತಗೊಂಡ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಬದಲಾವಣೆ ತರ್ತಾ ಇದೆ ಎಕ್ಸ್ಪ್ರೆಸ್ ವೇ. ಇದೆಲ್ಲ ಹಾಗಾದ್ರೆ ಅಭಿವೃದ್ಧಿ ಅಲ್ವಾ? ಇದುವರೆಗೆ ಇತಿಹಾಸದಲ್ಲಿ ರೈಲ್ವೆ ಕನೆಕ್ಷನ್ ನಾರ್ತ್ ಈಸ್ಟ್ಗೆ ಏನು ಸವಾಲಿತ್ತು, ಅಲ್ಲಿ ಕಣಿವೆ ಗುಡ್ಡ ಆಗಿರಲಿಲ್ಲ. ಸೈಂಟಿಫಿಕ್ ವೇ ಅಲ್ಲಿ ಅತ್ಯಂತ ಹುಷಾರಾಗಿ ಅಲ್ಲಿ ಏನು ಅನಾಹುತನೂ ಆಗದಂತೆ ದೊಡ್ಡ ಸವಾಲನ್ನು ಸ್ವೀಕರಿಸಲು ಮಾಡಿ ತೋರಿಸಿದ್ರು. ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ನೋಡೋಕ್ಕಾಗದಿದ್ದನ್ನು ಮಾಡಿ ತೋರಿಸಿದ್ದಾರೆ. ಹಾಗಾದ್ರೆ ಅದು ಅಭಿವೃದ್ಧಿ ಅಂತ ಒಪ್ಕೊಳ್ಳೋ ಹಾಗಿಲ್ವಾ? ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರಕ್ತ ಹರಿಯತ್ತೆ ಅಂದರು, ರಕ್ತ ಹರಿಲಿಲ್ಲ, ಬದಲಾಗಿ ಇನ್ವೆಸ್ಟ್ಮೆಂಟ್ ಹರಿದು ಬಂತು, ಕೆಲಸ ಸೃಷ್ಟಿಯಾಯಿತು. ಭಯೋತ್ಪಾದನೆ ಮಾಡ್ತಾ ಇದ್ದವರೇ ಸ್ಟಾರ್ಟಪ್ಗಳನ್ನು ಮಾಡೋಕೆ ಶುರು ಮಾಡಿದ್ದಾರೆ. ಅಲ್ಲಿ ಮೊದಲಿದ್ದಕ್ಕೂ ಈಗಿದ್ದಕ್ಕೂ ಇನ್ವೆಸ್ಟ್ಮೆಂಟ್ ಹೇಗಿದೆ, ಪ್ರವಾಸೋದ್ಯಮ ಯಾಕೆ ದಾಖಲೆ ನಂಬರ್ ಸಿಗುತ್ತಲ್ಲ ನಮಗೆ, ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋ ನಂಬರ್ ನೋಡಿ, ಅಲ್ಲಿ ಕಲಿತೂರಾಟ ಈಗ ಆಗ್ತಿದೆಯಾ, ಮೊದಲು ಧ್ವಜಾರೋಹಣ ಕಾರ್ಯಕ್ರಮಗಳು ಹೆಂಗ್ ನಡೀತಿತ್ತು, ಈಗ ಹೆಂಗ್ ನಡೀತಿದೆ, ಜನರ ಜೀವನ ಬದಲಾಗಿದೆಯಾ ಇಲ್ವಾ ಅನ್ನೋದು ಕಾಣುತ್ತಲ್ಲ. ಬೇಡ, ಒಮರ್ ಅಬ್ದುಲ್ಲಾ ಅವರು ಆರ್ಟಿಕಲ್ 370 ವಿರುದ್ಧ ಹೋರಾಟ ಮಾಡ್ತಾ ಇದ್ದವರು ಈಗ ಮೋದಿ ಸರ್ಕಾರದ ಅಭಿವೃದ್ಧಿಗೆ ಜಯ ಅಂತಿದ್ದಾರೆ. ನಮ್ಮನ್ನು ಬೇಕಾದ್ರೆ ಮೋದಿ ಸರ್ಕಾರ ಮಂಡಿ ಮುರಿದು ಕೂರಿಸಬಹುದಿತ್ತು, ಆದರೆ ನಿಜವಾಗಿಯೂ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಬಾಯಿ ತುಂಬ ಮೋದಿ ಸಿದ್ಧಾಂತ ಏನು, ಅಬ್ದುಲ್ಲಾ ಅವ್ರ ಸಿದ್ಧಾಂತ ಏನು, ಹೆಂಗೆ ಹೊಗಳುತ್ತಾರೆ ಕೇಂದ್ರ ಸರ್ಕಾರವನ್ನು. ಅಷ್ಟೊಳ್ಳೆ ಅಭಿವೃದ್ಧಿ ಮಾಡಿದೆ, ಎರಡನೇ ಮಾತೇ ಇಲ್ಲ, ನಮಗೆ ಆಪ್ಷನ್ನೇ ಇಲ್ಲ ಕೇಂದ್ರ ಸರ್ಕಾರ ಬೈಯೋದಿಕ್ಕೆ ಅಂತ ಹೇಳ್ತಾರೆ. ಇದು ಅಭಿವೃದ್ಧಿ ಅಲ್ವಾ? ಹಾಗಾದ್ರೆ ದೇಶವ್ಯಾಪಿ ಬದಲಾವಣೆಗಳಾಗ್ತಿಲ್ವಾ? ಬಿಮಾರು ರಾಜ್ಯಗಳಾಗಿ ಉಳ್ಕೊಂಡಿವ್ಯಾ? ಈಗ UP ಆರ್ಥಿಕತೆಯಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ, ಆದರೆ UP ಇವತ್ತು ಇಡೀ ದೇಶದಲ್ಲಿ ನಂಬರ್ 3 ಸ್ಥಾನಕ್ಕೆ ಬರುವತ್ತ ಹೆಜ್ಜೆ ಹಾಕ್ತಿದೆ. ಅಷ್ಟು ಬಲಿಷ್ಠ ಆರ್ಥಿಕತೆ, ಇನ್ವೆಸ್ಟ್ಮೆಂಟು, ಜಾಬ್ ಕ್ರಿಯೇಷನ್ ಆಗಿದೆ. ಇದೆಲ್ಲ ಬದಲಾವಣೆ ಅಲ್ವಾ? ಪ್ರತಿ ರಾಜ್ಯವನ್ನು ನೋಡ್ತಾ ಹೋದ್ರೆ ಏನೇನು ಬದಲಾವಣೆ ಆಗಿದೆ ಅಂತ ನೋಡೋದಕ್ಕೆ ನಮ್ಗೆ ಕಣ್ಣಾರೆ ಕಾಣ್ತಾ ಇರುವಾಗ ಇದು ಬದಲಾವಣೆ ಅಲ್ವಾ? ಜಗತ್ತೇ ಭಾರತದ ಜೊತೆಗೆ ಟ್ರೇಡ್ ಡೀಲ್ಗಳನ್ನು ಮಾಡ್ಕೊಳ್ತಿರೋದು. ಇದುವರೆಗೆ ಇತಿಹಾಸದಲ್ಲಿ ಇಷ್ಟು ಟ್ರೇಡ್ ಡೀಲ್ಗಳು ಯಾವತ್ತೂ ಆಗಿರಲಿಲ್ಲ. ಇಷ್ಟು ವರ್ಷ ಬೇಡದ ಭಾರತ ಹಂಗಾದ್ರೆ ಈಗ ಯಾಕೆ ಆ ರೀತಿ ಮುಕ್ತ ವ್ಯಾಪಾರಕ್ಕೆ ನಮಗೆ ಬೇಕು ಅಂತ ಸಾಲುಗಟ್ಟು ನಿಂತಿರೋದು ದೇಶಗಳು? ಅದು ಅಭಿವೃದ್ಧಿ ಅಲ್ವಾ? ಇಂಥದ್ದು ಬೇಕಾದಷ್ಟು ಸಿಗತ್ತೆ ಭಾರತದಲ್ಲಿ ನೋಡೋದಕ್ಕೆ ಹೋದ್ರೆ. ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಎಕ್ಸ್ಪೋರ್ಟ್ ಅಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ ತಗೊಳ್ಳಿ, ಎಕ್ಸ್ಪೋರ್ಟು ಯಾಕೆ ಇದುವರೆಗೂ ಇಲ್ಲದಷ್ಟು ಪ್ರಮಾಣದಲ್ಲಿ 30% 40% ಜಾಸ್ತಿ ಆಗಿದೆ. ಚೀನಾ ಹಿಂದಿಕ್ಕೋ ರೀತಿಯಲ್ಲಿ ನಾವು ಫೋನ್ ಪ್ರೊಡಕ್ಷನ್ ಮಾಡಿ USA ಬೇರೆ ದೇಶಕ್ಕೆ ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ, ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸ್ಕೊಳ್ಳುವಂಥ ಚೀನಾಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ವಿವಿಧ ವಲಯಗಳಲ್ಲಿ ನಾವು ಹೆಂಗೆ ಬೆಳೆದಿದ್ದೀವಿ, ನಮ್ಮ ಎಕ್ಸ್ಪೋರ್ಟ್ ಡೇಟಾ ಸಿಗುತ್ತಲ್ವ, ಯಾರು ಬೇಕಾದರೂ ತೆಗಿಬಹುದಲ್ವಾ? ಹಾಗಾದರೆ ಭಾರತ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿರೋದು ಸುಳ್ಳ? ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಜಾಸ್ತಿ ಆಗಿರೋದು ಸುಳ್ಳ? ಇದೆಲ್ಲ ನೋಡಿದ್ರೆ ಅಭಿವೃದ್ಧಿ ಭಾರತದಲ್ಲಿ ಆಗಿದೆಯಾ ಇಲ್ವಾ ಅನ್ನೋದು ಸಿಗತ್ತೆ. ಸಮಸ್ಯೆಗಳಿಲ್ಲ ಅಂತ ಯಾವನು ಹೇಳ್ತಿಲ್ಲ. ಆ ಸಮಸ್ಯೆಗಳನ್ನು ಗೆಲ್ಲೋದಿಕ್ಕೆ, ಇಷ್ಟು ಸಮಸ್ಯೆಗಳನ್ನು ಗೆದ್ದಿದ್ದೀವಿ ಅಂದರೆ ಆ ಸಮಸ್ಯೆಗಳನ್ನು ಗೆಲ್ಲೋದಕ್ಕೆ ಅವಕಾಶ ಕೊಡಬೇಕಾ? ತಪ್ಪನ್ನು ತಿದ್ದುಕೊಂಡೇ ಅವಕಾಶ ಕೊಡಬೇಕಾ? ಅಥವಾ ಎಲ್ಲ ಬುಡಮೇಲೆ ಮಾಡಿ ನಮ್ಮ ದೇಶ ಹಾಳು ಮಾಡಬೇಕಾ ಅನ್ನೋದನ್ನು ಯೋಚಿಸ್ಬೇಕು. ಭಾರತವನ್ನು ಹಾಳು ಮಾಡೋದಕ್ಕೆ ಹೊರಗಿನವರು ಬೇಕಾದಷ್ಟು ಪ್ರಯತ್ನ ಮಾಡ್ತಿರುವಾಗ ಮತ್ತಿಲ್ಲನವರೇ ನಾವು ಅವ್ರ ಕೈ ಜೋಡಿಸ್ತೀವಿ. ವಿದೇಶದಲ್ಲಿ ಕೂತ್ಕೊಂಡು ಭಾರತದಲ್ಲಿ ದೊಡ್ಡ ಚಳುವಳಿ ಮಾಡ್ತಾರೆ. ಅವರೊಬ್ಬರು ಯೂಟ್ಯೂಬರು ಭಾರತದಲ್ಲಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ಅವರು ಜರ್ಮನಿಯಲ್ಲಿ ಕೂತ್ಕೊಂಡಿರ್ತಾರೆ, ಇವರು ಬೋಸ್ಟನಲ್ಲಿ ಕೂತು ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಾರೆ ಅನ್ನೋದು ಆಕ್ಷೇಪ ಎದ್ದಿರೋದು. ಭಾರತದಲ್ಲಿ ಬಂದು ಕೂತ್ಕೊಂಡು ನೀವು ಕೆಲಸ ಮಾಡಿ ಫಸ್ಟು ಅಂತ ಆಕ್ಷೇಪ ವ್ಯಕ್ತವಾಗ್ತಿರೋದು. ನೋಡೋಣ, ಕಾದು ನೋಡೋಣ. ಅಸಲಿಯತ್ತೆಲ್ಲ ಹೊರಗಡೆ ಬರ್ತಾ ಇದೆ ಒಂದೊಂದೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.